जय गुरु मंगल नमः पार्वती हर महादेव शंभो गुरु बसवलिंग महाप्रभु देवी पादारविंद वेगति ಎಲ್ಲ ಶರಣ ಬಂಧುಗಳಲ್ಲಿ ಅನೇಕ ಶರಣಾರ್ಥಿಗಳು ಇಂದಿನ ದಿನ ಶಿವನಂದೀಶ್ವರರಿಗೆ ತಾವು ಮಾಡಿದ ಜಪ ತಪಗಳ ಬಗ್ಗೆ ವಿವರಣೆಯನ್ನು ಹೇಳ್ತಾ ಇದ್ರು. ಅದನ್ನು ನಂದೀಶ್ವರರು ಕೇಳ್ತಾ ಇದ್ರು. ಬಹುಕಾಲದಿಂದ ಆ ದೇವಿನ ಸ್ತುತಿಸ್ತಾ ಇದ್ರು. ಆದರೂ ನಮಗೇನು ಆ ದೇವಿಯ ಸೂಚನೆ ಸಿಗಲಿಲ್ಲ. ಕೊನೆಯಲ್ಲಿ ಆ ದೇವಿಯನ್ನು ಕಾಣದೆ ಚಿಂತೆಗೀಡಾಗಿ ಎಂದು ಕಾಣುವಳು ಯಾವಾಗ ನೋಡಬೇಕು ತಾಯಿಯನ್ನು ಎಂಬುದಾಗಿ ನಮಗೆ ದುಃಖ ಆಯಿತು. ಆ ದುಃಖ ಬಂದಾಗ ನಾವು ದೇವಿಯನ್ನು ನೆನೆಸ್ತಾ 3 ದಿನ ಕೂತ್ಕೊಂಡು ಅಳ್ತಾ ಇದ್ರು. ಆಗ ದೇವಿಗೆ ಏನೋ ಒಂದು ಕರುಣೆ ಬಂದಿರಬಹುದು, ಗೊತ್ತಾವರೆ ಅಂತಕ್ಕಂಥ ಒಂದು ಸೂಕ್ಷ್ಮ ಸಿಕ್ತು ನಮಗೆ ಇರ್ತಕ್ಕಂಥ ಅಂತರಂಗದಲ್ಲಿ ಆ ದೇವಿಯನ್ನು ನಾವು ಸ್ವಲ್ಪ ಆ ದೇವಿಯ ಬೆಳಕನ್ನು ಕಾಣ್ತಾ ಇದ್ವು ಅಂತ ಹೇಳಿ ನಂದೀಶ್ವರರಿಗೆ ಹೇಳ್ತಾ ಇದ್ರು. ಮುಂದೆ ಏನಂತಾಗಿ ಹೇಳ್ತಾ ಇದ್ದಾರೆ, ದೇವಿ ಕಂದಗಳೆಂದು ಬಳಲಿದವೆಂದು ಎದೆಮೇಲಂದು ಇವ ಸೆರಗಿಳಿ ಕಿರಿಬೇರೆ ಕಮಲ ಕಿರಿಬೆವರೇರೆ ಮುಖ ಕಮಲ ಅಂದು ನಿರಿ ಮೊದಲೊದ್ದ ಹಾರಗಳಂದು ಎಡಹಸ್ತದಲ್ಲಿ ಹಿಡಿದೆ ಎಂದು ಕಾಪುವೆನೆಂದು ಕೊಂಡಳು ಯೋಮ ಮಾರ್ಗದಲ್ಲಿ ಮತ್ತೆ ಆ ತಾಯಿ ಬರ್ತಕ್ಕಂಥ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನು ಶಿವನು ಆ ನಂದೀಶ್ವರಿಗೆ ಹೇಳ್ತಾ ಇದ್ದಾರೆ. ಮಕ್ಕಳು ಹೊರತಕ್ಕಂಥ ಸುದ್ದಿಯನ್ನು ಕೇಳಿ ಆ ತಾಯಿಗೆ ಬಹಳ ಕನಿಕರ ಬಂದಿರಬಹುದು ಅನ್ಸುತ್ತೆ. ಆ ಸಣ್ಣ ಶಿಶುಗಳನ್ನು ಈ ದಿನ ಇಷ್ಟೊಂದು ಕಷ್ಟಪಡಿಸಿರಲ್ಲ, ನಾನು ಇಷ್ಟು ದಿವಸ ಬಿಟ್ಟು ಬಂದೇನಲ್ಲ ಅಂತೇಳಿ ವ್ಯೋಮ ಮಾರ್ಗದಲ್ಲಿ ಅಂದರೆ ಆಕಾಶ ಮಾರ್ಗದಲ್ಲಿ ದೇವಿ ಬಹಳ ಜೋರಾಗಿ ಬರ್ತಾ ಇದ್ದಾರೆ. ಬರುವ ರಭಸಕ್ಕೆ ಎದೆ ಮೇಲಿರುವ ಸೆರಗು ಕುಸಿದು ಬಿದ್ದಿದೆ. ಆ ಮುಖಕಮಲವು ಸ್ವಲ್ಪ ಬೇಸರವುಳ್ಳದ್ದಾಗಿದೆ. ಸೀರೆಯ ನರಿಗೆಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಕೊರಳಲ್ಲಿರುವ ಸರಗಳನ್ನು ಎಡಗೈಯಲ್ಲಿ ಹಿಡಿದು ಯಾವಾಗ ನನ್ನ ಮಕ್ಕಳನ್ನು ಕಾಣ್ತೇನೋ, ಯಾವಾಗ ನೋಡ್ತೇನೋ ಅಂತಂತೇಳಿ ಆಕಾಶ ಮಾರ್ಗದಲ್ಲಿ ಜಾಗೃತಿಯಾಗಿ ಬರ್ತಾ ಇದ್ದಾರೆ ತಾಯಿ. ಮುಂದೆ ಆಕಾಶದಲ್ಲಿ ಬಹು ಪ್ರಕಾಶಮಾನ ಕಾಣ್ತಾ ಇತ್ತು. ಕಣ್ಣುಗಳಿಗೆ ಕತ್ತಲೆ ಕಳೆದಂತಾಯಿತು. ಬಹಳ ವಾದ್ಯಗಳ, ಬಹಳ ರಭಸಗಳ, ಬಹಳ ಸಪ್ಪಳದೊಂದಿಗೆ ಸಡಗರದಿಂದ ಸೇವಕರ ಸಮೂಹವನ್ನು ಒಡಗೂಡಿ ಆ ದೇವಿಯು ಬರುತ್ತಿದ್ದರು. ಕಹಳಗಳು ಊದುತ್ತಿದ್ದವು, ಚಾಮರಗಳು ಬೀಸುತ್ತಿದ್ದವು, ಶ್ವೇತಚಕ್ರಗಳು ಸಾರಾಗಿ ಇರುತ್ತಿದ್ದವು. ನೋಡಲಿಕ್ಕೆ ಹೀಗೆ ಕಂಡೆವೆಂದು ಆ ಶಿವನು ನಂದೀಶ್ವರರಿಗೆ ತಾಯಿ ಬರುವ ರಭಸವನ್ನ ಹೀಗೆ ಹೇಳ್ತಾ ಇದ್ರು. ಮತ್ತು ಆ ತಾಯಿಯವರ ಜೊತೆಯಲ್ಲಿ ಮತ್ತೆ ಯಾರ್ಯಾರು ಕಾಣ್ತಾ ಇದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತೆ ನಂದೀಶ್ವರನಿಗೆ ಕೇಳು, ಆ ತಾಯಿಯ ಜೊತೆಯಲ್ಲಿ ಎಂತೆಂಥವ್ರು ಇದ್ರು ಅಂದರೆ 100 ಮೊರೆ ಇರ್ತಕ್ಕಂಥ ಬ್ರಹ್ಮ ಇದ್ರು,
200 ಮೂರೆ ಇರ್ತಕ್ಕಂಥ ವಿಷ್ಣು ಇದ್ರು ಮತ್ತು 300 ಮೂರೆಯ ರುದ್ರ, ಹೀಗೆ 1000 ಮುಖಗಳವರೆಗೆ ಅಲ್ಲಿ ತಾಯಿಯ ಜೊತೆಯಲ್ಲಿ ಬಂದಿರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಶೋಭಿಸ್ತಾ ಇದ್ರು. 10-5 ಮುಖಗಳಿರ್ತಕ್ಕಂಥವರು ಲೆಕ್ಕವಿರುವಷ್ಟು ಜನವನ್ನು ನಾವು ಕಂಡು ಬಹಳಷ್ಟು ಪರಿವಾರ ತಾಯಿ ಜೊತೆಯಲ್ಲಿ ಬಂದಿತ್ತು. ಆ ತಾಯಿಯ ಪರಿವಾರ ಹೇಗಿತ್ತು ಅಂದ್ರೆ ಹೇಳ್ತೇನೆ ಕೇಳುವಂತ ಹೇಳಿ ಆ ಬಸವಣ್ಣನೇ ಬಗ್ಗೆ ಪರಮೇಶ್ವರರು ಎಂಬುದಾಗಿರ್ತಾ ಇದ್ದಾರೆ. ಮೂಲದಿಂದ ತುದಿಯವರೆಗೆ ಹೇಗೆ ಕಾಯಿಗಳು ಮೆತ್ತಿರ್ತಾವೋ ಹಾಗೆ ಆ ತಾಯಿಯ ರೋಮದಲ್ಲೂ ಕೂಡ ಒಂದೊಂದು ಬ್ರಹ್ಮಾಂಡವನ್ನು ನಾವು ಕಂಡೆವು. ಹತ್ತಿ ಮರದಲ್ಲಿ ಕಾಯಿಗಳು ಹೆಂಗೆ ಮೊದಲಿನ ಮೂಲದಿಂದ ಮರದ ಉದ್ದಕ್ಕೂ ಕಾಯಿಗಳನ್ನ ಯಾವ ರೀತಿ ಕಾಣಬಹುದು, ಹಾಗೆ ಮೂಲ ಪ್ರಕೃತಿಯಾಗಿರ್ತಕ್ಕಂಥ ಮಾಯೆಯಲ್ಲಿ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳಿರ್ತಿದ್ದವು. ಒಂದೊಂದು ಬ್ರಹ್ಮಾಂಡಕ್ಕೆ ನಮ್ಮಂತೆ 3 ಒಡೆಯರಿದ್ದರು. ಆ ಬ್ರಹ್ಮಾಂಡಗಳ ಸ್ವರೂಪವನ್ನು ವಿಸ್ತರಿಸಲಿಕ್ಕೆ ಶಕ್ತಿಯಿಲ್ಲವೆಂಬುದಾಗಿ ಶಿವನು ನಂದೀಶ್ವರಿಗೆ ಹೇಳ್ತಾ ಇದ್ದೇನೆ. ಏನೆಂಬುದಾಗಿ ಹೇಳ್ತಾ ಇದ್ದಾರೆ, ಕೇಳು ನಂದಿಯ ದಂಡವಿದುತ್ತ ಕೇಳಲಿ 500 ಕೋಟಿಯೋ ನೀನು ಯೋಧನವಿರುವೆನು ಮಹಳಿಗುದು ಯಮಗಿಂದೋ ಮಹಳಿಗುದು ಯಮಗಿಂದೋ ಮೇಲೆ ತಿಳಿದು ಕುಣಿಸುವುದು ಅದಕ್ಕೆಯೋ ಮೇಲೆ ಅದಕ್ಕಿಂತ ಪಾಲು ತಗುಣಿಯು ಇಂದು ಬ್ರಹ್ಮಾಂಡಿಗವು ಕೇಳೆಂದ ನಂದೀಶ್ವರ. ಇದು ನಾವು ಇರ್ತಕ್ಕಂತಹದ್ದು 500 ಯೋಜನದ ಅಳತೆಯಲ್ಲಿದೆ ಈ ಬ್ರಹ್ಮಾಂಡ. ಆದರೆ ಆ ತಾಯಿಯ ಜೊತೆಯಲ್ಲಿ ಬಂದಿರತಕ್ಕಂಥ ಅನೇಕ ಬ್ರಹ್ಮಾಂಡಗಳನ್ನು ನಾವು ನೋಡ್ತಾ ಇದ್ದು, ಇದಕ್ಕಿಂತ 2 ಪಟ್ಟು 3 ಪಟ್ಟು ಮತ್ತು 100 ಪಟ್ಟು ಬ್ರಹ್ಮಾಂಡಗಳು ಆ ತಾಯಿಯ ಜೊತೆಯಲ್ಲಿ ನಮಗೆ ಕಾಣ್ತಾ ಇದ್ದು, ರೋಮಗಳಲ್ಲಿಯೂ ಒಂದೊಂದು ಬ್ರಹ್ಮಾಂಡಗಳಿದ್ದು. ಆದರೆ ಹೆಂಗಿದ್ದು ಅಂದ್ರೆ ನೆರೆಮನೆಯ ಸುದ್ದಿಯನ್ನು ಬ್ರಹ್ಮಾಂಡಗಳ ಸುದ್ದಿಯು ನೆರೆಯೊಳಿದಕ್ಕಿಲ್ಲ ತರುಣ ಕೇರ್ಬಸ ವೇಷ ಇಂತಿ ಹರವು ಇಲ್ಲದ ಜಾಂಡದಧಿಪತಿ ಹರಿಹರ ಬ್ರಹ್ಮರುಗಳೆಸೆದರು ಛತ್ರಹಸ್ತದಲ್ಲಿ ಬಸವೇಶ್ವರ. ಒಂದು ಮನೆಯ ವ್ಯವಹಾರವನ್ನು ಮತ್ತೊಂದು ಹತ್ತಿರವಿರುವ ಮನೆಯು ಅರಿಯದಂತೆ ತಿಳಿಯದಂತೆ ಇರುವ ಪ್ರಕಾರವಾಗಿ ಆ ಒಂದೊಂದು ಬ್ರಹ್ಮಾಂಡಗಳ ವಿಚಾರವು ಮತ್ತೊಂದು ಬ್ರಹ್ಮಾಂಡಗಳಿಗೆ ಅರಿಯದಂತೆ ಇತ್ತು. ತರುಣನಾಗಿರ್ತಕ್ಕಂಥ ಬಸವೇಶ್ವರನೇ ಕೇಳು. ಈ ಪ್ರಕಾರ ಆ ದಟ್ಟವಾದ ಬ್ರಹ್ಮಾಂಡಗಳ ಒಡೆಯರಾದ ಬ್ರಹ್ಮ ವಿಷ್ಣು ರುದ್ರರು ಕೈಯಲ್ಲಿ ಛತ್ರವನ್ನು ಹಿಡಿದು ಆ ದೇವಿಯ ಎದುರಿನಲ್ಲಿ ಶೋಭಾಯಮಾನವಾಗಿ ಕಾಣ್ತಾ ಇದ್ರು. ಆ ಒಬ್ಬರೊಬ್ಬರ ಚೆಲುವಿಕೆ, ಒಬ್ಬರೊಬ್ಬರ ಶೌರ್ಯ, ಆಯುಧ ಇದೆಲ್ಲವನ್ನು ಹೇಳ್ತೇನೆ ಕೇಳುವಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಒಬ್ಬರೊಬ್ಬರ ಬೆಳಗದೇನೆ ಒಬ್ಬರೊಬ್ಬರ ಚೆಲುವಿಕೆಯೇನೆ ಒಬ್ಬರೊಬ್ಬರ ಶೌರ್ಯ ಆಯುಧ ಒಬ್ಬರೊಬ್ಬರವಾ ಒಬ್ಬರೊಬ್ಬರ ವರದಿ ರೇಖನ ಒಬ್ಬರೊಬ್ಬರ ರತ್ನಭೂಷಣ ಒಬ್ಬರೊಬ್ಬರ ಬೆಳಗಿದರು ರವಿಕೋಟಿ ತೇಜದಲ್ಲಿ ರವಿಕೋಟಿ ತೇಜದಲ್ಲಿ. ಅಪ್ಪ ಬಸವೇಶ್ವರನೇ,
ಪ್ರತಿಯೊಬ್ಬ ತ್ರಿಮೂರ್ತಿಗಳು ಅವರವರ ಮೈಕಾಂತಿ, ಚೆಲುವಿಕೆ, ಪರಾಕ್ರಮ, ಅವರ ಆಯುಧ, ಶ್ರೇಷ್ಠ ಕಿರೀಟ, ಅವರ ರತ್ನ ಆಭರಣ ಇವುಗಳಿಂದ ಕೋಟಿ ಸೂರ್ಯನ ಪ್ರಕಾಶದಂತೆ ಹೊಳೆಯುತ್ತಾ ಇದ್ರು. ಆ ಸಭೆಯ ತುಂಬ ಯಾವ ರೀತಿ ಇತ್ತು ಅಂತಂದ್ರೆ ಮತ್ತೆ ಹೇಳ್ತೇನೆ ಕೇಳುವಂತ ಹೇಳ್ತಾ ಇದ್ದಾರೆ. ತುಂಬಿದುದು ನವವಿತ್ತು ತ್ರೈಮೂರ್ತೆಂಬ ಪರಿಚಾರಕರು ಮಹಾ ಸಂಭ್ರಮದಲ್ಲೊಕ್ಕಾಯ್ತು ದೇವಿಯ ಬಹಬರದ ಬರಕೆ ಬಹಬರದ ಬರಕೆ ಅಂಬನ ಹಡಪಿದ ನಾನೇ ನೆಂಬೆನೈನ ವಿದ್ಯೆ ವಿದ್ಯೆಗಳೆಂಬುವರು ಕೆಳಗಿದರು ದೇವಿಯ ಎಡಬಲದಲೆಂದ ಎಡಬಲದಲೆಂದ. ಈ ಪ್ರಕಾರವಾಗಿ ಆ ತ್ರೈಮೂರ್ತಿ ಎಂಬ ಸೇವಕರ ಸಮೂಹ ಆಕಾಶವನ್ನು ತುಂಬಿತ್ತು. ಆ ದೇವಿಯು ಬರುವ ಬಹು ಅವಸರಕ್ಕೆ ಬಹಳ ಸಡಗರದಿಂದ ಒಟ್ಟಾಗಿ ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ರು. ಆ ಸೇವಕರುಗಳು ತಾಯಿಯ ಎಡಬಲದಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎಂಬುವರು ದೇವಿಯ ಎಡಬಲದಲ್ಲಿ ಶೋಭಾಯಮಾನವಾಗಿ ಕಾಣ್ತಾ ಇದ್ರು. ಮತ್ತು ಆ ಸಭೆ ಇನ್ನೂ ಹೇಗೆ ಕಾಣ್ತಾ ಇತ್ತಪ್ಪ ಅಂದ್ರೆ ಹೊಳೆದು ಕೈ ನಡು ಮಧ್ಯ ಸೂರ್ಯನ ಬೆಳೆಯು ಕೋಟಿಯ ಹಳೆಯು ಕೊಕ್ಕಿವೆ ಕಡಲಿಯ ಮೌಕ್ತಿಕದ ಸರಪಳಿಯ ಮೌಕ್ತಿಕದ ಸರಪಳಿಯೋ ಥಳಥಳಿಸಿದೆನು ಚಂದ್ರ ಸಾಸಿದ ಬಲು ಕಡೆಯಂದಿರಲು ಮೋಗುದಿ ಬೆಳಗಿದುದು ಮುಖ ಪದ್ಮ ಕಾಂತಿಯ ನಡಗಿ ಕೇಳೆಂದ ಅಡಗಿ ಕೇಳೆಂದ. ಮತ್ತು ಟೊಂಕದಲ್ಲಿರುವ ಉದ್ಯಾನ ಕೋಟಿ ಸೂರ್ಯರ ಪ್ರಕಾಶಮಾನವನ್ನ ತಿರಸ್ಕರಿಸಿದಂತೆ ಕಾಣ್ತಾ ಇತ್ತು. ಕಿವಿಯಲ್ಲಿ ಅಲ್ಲಾಡುವ ಬಾವುಲಿಗಳಿಗೆ ಹಚ್ಚಿದ ಮುತ್ತಿನ ಸರಪಳಿಯು ಸಾವಿರ ಚಂದ್ರರ ವಿಶೇಷತೆ ವೇಷ ಪ್ರಕಾರವಾಗಿ ಕಾಣ್ತಾ ಇತ್ತು. ಮೂಗುತಿ ಮುಖಕಮಲದ ಪ್ರಕಾಶವನ್ನ ಮುಚ್ಚಿ ಬೆಳಗುತ್ತಾ ಇತ್ತು. ಮತ್ತು ಇನ್ನು ಆ ಹಣೆಯಲ್ಲಿ ಇರ್ತಕ್ಕಂಥ ಬೊಟ್ಟು ಹೇಗೆ ಕಾಣ್ತಾ ಇತ್ತು. ಹಣೆಯ ಮುತ್ತಿನ ಬೊಟ್ಟು ಹೊಳೆದುದು ಎಣಿಕೆ ಇಲ್ಲದ ತೇಜದಂತಲೇ ಮಣಿಮುಕುಟ ಹೊಳೆಯಿತು ರವಿ ದಶಕೋಟಿ ಕಾಂತಿಯಲಿ ದಶಕೋಟಿ ಕಾಂತಿಯಲಿ ಎಡಲು ಬಂಗಾರಗಳ ಕಾಂತಿಯು ಹೊಳೆದು ದೈಶತ ಕೋಟಿ ಸೂರ್ಯರ ಗುಣರಹಿತ ಪರಬ್ರಹ್ಮವನ್ನು ವರ್ಣಿಸುವರಾರೆಂದ ವರ್ಣಿಸುವರಾರೆಂದ. ಹಣೆಯಲ್ಲಿರುವ ಮುತ್ತಿನ ಬೊಟ್ಟು ಅಳತೆ ಇಲ್ಲದೆ ಪ್ರಕಾಶದಿಂದ ಹೊಳಿತಾ ಇತ್ತು. ರತ್ನ ಕೆತ್ತಿದ ಕಿರೀಟವು 10 ಕೋಟಿ ಸೂರ್ಯನ ಪ್ರಕಾಶದಿಂದ ಹೊಳಿತಾ ಇತ್ತು. ಎಳನಲ್ಲಿರುವ ಬಂಗಾರಗಳ ಕಾಂತಿಯು 100 ಕೋಟಿ ಸೂರ್ಯರನ್ನ ಮೀರಿಸಿ ಬೆಳಗ್ತಾ ಇತ್ತು. ಆ ಗುಣರಹಿತ ಪರಬ್ರಹ್ಮವನ್ನ ಯಾರು ವರ್ಣಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ನಮ್ಮ ಅಂತರಂಗದಲ್ಲಿ ನಾವು ಕಾಣ್ತಾ ಇದ್ದು ಅಂತಕ್ಕಂಥದ್ದನ್ನ ನಂದೀಶ್ವರರಿಗೆ ಶಿವನು ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಲೋಲವುಂಗುರು ಉಗುರುವದರಕ ಪೋಲ ನಾಸಿಕ ಚುಬಕ ಕಂಠದ ನೇಲು ಭುಜ ಕುಶ ಉದಕ ಕಟಿಜಾನುಗಳ ಪಾದಗಳ ಕಟಿಜಾನುಗಳ ಪಾದಗಳ ಏಳು ಶೌನಕ ದೇವಿಯಂದವ ಜೇಡಲಿಗೆ ವಶವಲ್ಲ ಪದ್ಮದ ಮೇಲೆ ಶಂಖವು ಬಹಳ ಮನ್ಮಥ ಮೋಹಿನಿಯಳೆಂದ ಮನ್ಮಥ ಮೋಹಿನಿಯಳೆಂದ. ಮನೋಹರವಾಗಿರ್ತಕ್ಕಂಥ ಗುಂಗುರ ಕೂದಲು, ತುಟಿ, ಗಲ್ಲ, ಮೂಗು, ಗದ್ದ ಕಂಠ, ಮೇಲಾದ ಭುಜ, ಕುಚ, ಬಟ್ಟೆ, ನಡು, ಮೊಳಗಾಲು, ಪಾದವುಳ್ಳ ದೇವಿಯ ಸ್ವಾಧೀನವಲ್ಲ
ಪದ್ಮ ಸಂಖ್ಯೆಯ ಮೇಲೆ ಶಂಖ ಶತಸಂಖ್ಯೆಗಳಿಗಿಂತ ಮೇಲಾದ ರತಿದೇವಿಯಾಗಿ ಕಾಣ್ತಾ ಇತ್ತು ದೇವಿ. ಅದನ್ನು ನಮ್ಮ ಕಣ್ಣಿಂದ ನೋಡ್ತಾ ಇದ್ದು ಎಂಬುದಾಗಿ ಶಿವನು ನಂದೀಶ್ವರಿಗೆ ಹೇಳ್ತಾ ಇದ್ದಾರೆ. ಕರದ ಅಭಯದ ಕಾಲಲೋಚನ ಕರುಣ ದೃಷ್ಟಿಯ ಕುಂಕುಮಾಕರ ಗಿರಿಯ ಬಾಯ್ತಾಂಬೂಲ ಮೃದಮದ ತಿಲಕ ಹಚ್ಚಯದ ಪರಿಮಳದ ಚಂದನ ಸುಗಂಧದ ಹರಳುತ್ತಿರುತ್ತಿರ ರಕ್ತ ಪುಷ್ಪದ ಮರಳ ಹಾರದ ಮುಡಿಗಲೆಯ ಪರಬ್ರಹ್ಮ ರಂಜಿಸಿತೋ ಪರಬ್ರಹ್ಮ ರಂಜಿಸಿತೋ. ಅಭಯ ಹಸ್ತದ ಹಣೆಗಣ್ಣಿನ ದಯಾದೃಷ್ಟಿಯು ಆ ಕುಂಕುಮದಂತಿರುವ ಶರೀರದ ತೆರೆದ ಬಾಯ್ತಾಂಬೂಲ ಕಸ್ತೂರಿಯ ತಿಲಕ ಹತ್ಯೆಯದ ಸುವಾಸನೆಯ ಶ್ರೀಗಂಧದ ಅರಳುತ್ತಿರುವ ಕೆಂಪು ಪುಷ್ಪಗಳ ಹಾರದ ಕೊರಳುಳ್ಳ ತಲೆಯಲ್ಲಿ ಕಿರೀಟವುಳ್ಳ ಪರಬ್ರಹ್ಮವನ್ನು ನಾವು ಕಂಡೆವು ಎಂಬುದಾಗಿ ಪರಮೇಶ್ವರರು ನಂದೀಶ್ವರರು ಹೇಳ್ತಾ ಇದ್ದಾರೆ. ಕರುಗಳು ಬಳಲಿದವು ಎಂದ ಭರತಲೋಡುತ್ತ ಬರಲು ಎದೆಮ ಕಿರಿಬೆವರು ಮೊತ್ತು ತಲಿದ ಶ್ವಾಸ ತೀವ್ರದಲ್ಲಿ ಶ್ವಾಸ ತೀವ್ರದಲ್ಲಿ ಸರಿದು ಬೇತ್ತಿನ ಸೆರದ ನೆಲೆಯೋಡಿರಿಸುತ್ತಲಿ ಬಾಯಾರುತ್ತಲಿ ಅಕ್ಕರದಿ ಬಂದಿದ ಬ್ರಹ್ಮವೆಸಗದು ಕೇಳು ಶೌನಕನೇ ಕೇಳು ಶೌನಕನೇ. ಶಿಶುಗಳು ಕಷ್ಟಪಟ್ಟು ಎಂಬುದಾಗಿ ಬೇಗನೆ ಓಡ್ತಾ ಬರುತ್ತಿರುವಾಗ ಎದೆಯ ಮೇಲಿರ್ತಕ್ಕಂಥ ಎದೆ ಮುಖಗಳು ಸಣ್ಣ ಬೆವರ ಹನಿಗಳಿಂದ ಮುತ್ತುತ್ತಿತ್ತು. ನಿಟ್ಟಿಸುತ್ತ ಸರಿದು ಬಿದ್ದಿರುವ ಸೆರಗನ್ನ ಎದೆಯ ಮೇಲೆ ತೆಗೆದುಕೊಳ್ಳುತ್ತಾ ಬಾಯಿ ಒಣಗುತ್ತಾ ಪ್ರೀತಿಯಿಂದ ಬಂದಿರುವ ಬ್ರಹ್ಮವು ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಆ ತಾಯಿಯನ್ನ ಶ್ರುತಿ ಷಣ್ಮತಗಳು ಏನೆಂಬುದಾಗಿ ಹೊಗಳುತ್ತಿದ್ದವು ಎಂಬುದನ್ನ ತಾಯಿ ಮುಂದೆ ಹೇಳ್ತಾ ಇದ್ದೇನೆ ಕೇಳು ಎಂಬುದಾಗಿ ಶಿವನು ನಂದೀಶ್ವರಿಗೆ ಹೇಳ್ತಾ ಇದ್ದಾರೆ. ಶ್ರುತಿಗಳಾನಂದಗಳು ದೇವಿಯ ಅತಿಶಯದ ಚಾರಿತ್ರ ಹೊಗಳಲು ಗತಿಗತಿಗೆ ಮುದ್ರಡಿಸಿ ಸಾಸಿರ ಮುಖದ ರುದ್ರಗಳು ಮುಖದ ರುದ್ರಗಳು ಅತಿಪರಾನೈ ದೇವಿ ವೈಭವವತಿ ಬಹಳ ತೇಜಸ್ವರೂಪದ ಮತಿಯು ಮೆರೆದವು ಎಮ್ಮಗಲ ವೃಷಭೇಶ ಕೇಳೆಂದ ವೃಷಭೇಶ ಕೇಳೆಂದ. ಈ ವೃಷಭೇಶ ಅನಂತ ಶ್ರುತಿಗಳು ಅತ್ಯಧಿಕವಾದ ದೇವಿಯ ಚರಿತ್ರೆಯನ್ನು ಹೊಗಳಲು ಸಾವಿರ ಮುಖದ ರುದ್ರರು ಮೇಲೆ ಮೇಲೆ ಉಘೆ 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 ಎಂದು ಗಟ್ಟಿಯಾಗಿ ಕೂಗುತ್ತಿದ್ದರು. ಅತಿಶಯವಾಗಿರ್ತಕ್ಕಂಥ ಪ್ರಕಾಶ ಐಶ್ವರ್ಯ ರೂಪವುಳ್ಳ ದೇವಿಯನ್ನು ಯಾರು ಸ್ತುತಿಸುವರು? ನಮ್ಮ ಬುದ್ಧಿಯು ಮರವೇ ಉಳ್ಳದಂತಾಯಿತು. ಬಸವೇಶನೇ ಕೇಳೆಂಬುದಾಗಿ ಶಿವನು ನುಡಿದನು. ಕಂಡೆವೈ ಮಹಾಪೂರ್ಣ ಬ್ರಹ್ಮವ ಕಂಡೆವೈ ಜಗದಾದಿ ವಸ್ತುವ ಕಂಡೆವೈ ಜ್ಯೋತಿರ್ಮಯದ ಮೋಜಗದ ಜೀವನವ ಮೋಜಗದ ಜೀವನವ ಕಂಡೆವೈ ಎಂಬಂತರಾತ್ಮವ ಕಂಡೆವೈ ಸಚ್ಚಿತ್ ಸುಖಾತ್ಮಳ ಕಂಡೆವೈ ಎಲ ಋಷಭ ಕಂಗಳ ತುಂಬ ನಾವೆಂದ ಕಂಗಳ ತುಂಬ ನಾವೆಂದ. ಜಗತ್ತಿಗೆ ಮೂಲ ಕಾರಣವಾದ ಪ್ರಕಾಶದಿಂದ ವ್ಯಾಪ್ತವಾಗಿ ಮೂಲ ಜಗತ್ತಿನ ಜೀವನವಾಗಿರ್ತಕ್ಕಂಥ ಎಮ್ಮ ಅಂತರಾತ್ಮದ ಪರಿಪೂರ್ಣ ಬ್ರಹ್ಮ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪದ ದೇವಿಯನ್ನ ಕಣ್ತುಂಬಿಕೊಂಡವು ನಾವೆಲ್ಲ ನೋಡಿದೆವೆಂದು ಬಸವನ ಮುಂದೆ ಶಿವನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ.